ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 27ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಅಪಾಯ ಕಾಲಗಳು ಬರುವಾಗ, ಕೇಡಿನ ಸಮಯಗಳು ಬರುವಾಗ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ತನ್ನ ಗುಪ್ತ ಸ್ಥಳದಲ್ಲಿ ದೇವರು ನಮ್ಮನ್ನು ಒದಗಿಸುವವರಾಗಿದ್ದಾರೆ. ಗುಪ್ತ ಸ್ಥಳದಲ್ಲಿ ನಮ್ಮನ್ನು ಅಡಗಿಸಿ ಕರ್ತನ ನಡೆಸುವವನಾಗಿದ್ದಾನೆ. ಅಂದರೆ ಸೈತಾನನು ನಮ್ಮ ಮೇಲೆ ಕೊಂಡು ಬರುವಂತಹ ಕೇಡಿನ ಕಾರ್ಯಗಳಿಂದ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಅಂದರೆ ತಪ್ಪಿಸುವವರಾಗಿದ್ದಾರೆ. ನಮಗೆ ಗೊತ್ತಿಲ್ಲದೆ ಸೈತಾನನು ಅವನೇನ್ ಮಾಡುವವನಾಗಿದ್ದಾನೆ? ನಮ್ಮ ಮೇಲೆ ಬಲೆಗಳನ್ನು ಕೊಂಡು ಬರುವವನಾಗಿದ್ದಾನೆ. ಕೇಡಿನ ಬಲೆಗಳು, ರೋಗದ ಬಲೆಗಳು, ಸಾಲದ ಬಲೆಗಳು, ಈ ರೀತಿಯಾದ ಒಂದು ಬಲೆಗಳನ್ನು ಅವನೇನ್ ಕೊಂಡು ಬರುವವನಾಗಿದ್ದಾನೆ. ಆ ರೀತಿಯಾದ ಒಂದು ಬಲೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರೇ ನಮಗೆ ಆಶ್ರಯ ಸ್ಥಾನವಾಗಿದ್ದಾರೆ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ಕರ್ತನು ನಮಗೆ ಸ್ಥಳವನ್ನು ಕೊಟ್ಟು ನಮ್ಮನ್ನು ಒದಗಿಸಿ ನಮಗೆ ಆಶ್ರಯ ಕೊಟ್ಟು ನಡೆಸುವವನಾಗಿದ್ದಾನೆ. ಕರ್ತನೇ, ನನ್ನ ಕುಟುಂಬಕ್ಕೆ ನೀನೇ ಆಧಾರ ಸ್ವಾಮಿ. ದೇವರೇ, ನನ್ನ ಕುಟುಂಬಕ್ಕೆ ನೀನು ಆಶ್ರಯವಾಗಿರು. ದೇವರೇ, ನಿನ್ನ ಗುಡಾರವದಲ್ಲಿ ನನ್ನನ್ನು ಆಶ್ರಯದಲ್ಲಿಟ್ಟು ನನ್ನ ನಡೆಸು ದೇವರೆಂದು ಪ್ರಾರ್ಥಿಸುವಾಗ ಕರ್ತನ ಆತ್ಮನು ತನ್ನ ಕೈಯ ನೆರಳಿನಲ್ಲಿ ನಮ್ಮನ್ನು ಇಟ್ಟು ನಮ್ಮನ್ನು ನಡೆಸುವವನಾಗಿದ್ದಾನೆ. ಸೈತಾನನು ಕೊಂಡು ಬರುವಂತಹ ಎಲ್ಲ ವಿಧವಾದ ಕೇಡಿನ ಕಾರ್ಯಗಳಿಂದ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಅಂದರೆ ಬಿಡುಗಡೆ ಮಾಡುವವರಾಗಿದ್ದಾರೆ. ದೇವರ ಹಸ್ತದಲ್ಲಿ ನಾವು ಇವತ್ತು ಮರೆಯಾಗಿರುವುದರಿಂದ, ಕರ್ತನ ಗುಡಾರದಲ್ಲಿ ನಾವು ಇವತ್ತು ಮರೆಯಾಗಿರುವುದರಿಂದ, ಕರ್ತನ ಗುಪ್ತ ಸ್ಥಳದಲ್ಲಿ ನಾವು ಇವತ್ತು ಮರೆಯಾಗಿರುವುದರಿಂದ ನಮಗೆ ಇವತ್ತು ಯಾವ ಭಯವಿಲ್ಲ, ಯಾವ ವಿಧವಾದ ಒಂದು ಕೇಡಿನ ಭಯವಿಲ್ಲ, ಯಾವ ವಿಧವಾದ ಒಂದು ರೋಗದ ಭಯವಿಲ್ಲ, ಯಾವ ವಿಧವಾದ ಒಂದು ಸಾಲದ ಭಯವಿಲ್ಲ. ಯಾಕಂದ್ರೆ ದೇವರ ಕೈಯ ನೆರಳು ನಮ್ಮನ್ನು ಕಾಯುವಂತದ್ದಾಗಿದೆ. ಕರ್ತನು ಅನುದಿನವೂ ನಮ್ಮನ್ನ ತನ್ನ ಆಶ್ರಯದಲ್ಲಿಟ್ಟು ನಡೆಸುವವನಾಗಿದ್ದಾನೆ. ಹೋಗುವಾಗಲು, ಬರುವಾಗಲು, ಕೆಲಸ ಮಾಡುವಾಗಲು, ಪ್ರತಿಯೊಂದು ಸ್ಥಳದಲ್ಲಿಯೂ ದೇವರು ನಮಗೆ ಜೊತೆಗಾರನಾಗಿ ಇದ್ದು ನಮ್ಮನ್ನು ಬಲಪಡಿಸಿ ಆಶ್ರಯವನ್ನ ಕೊಟ್ಟು ತನ್ನ ಗುಡಾರದಲ್ಲಿ ನಮ್ಮನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಎಷ್ಟು ಉತ್ತಮನಾದ ದೇವರು ಅಲ್ಲವಾ? ತನ್ನ ಗುಡಾರದಲ್ಲೇ ನಮ್ಮನ್ನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸಿರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ನಿನ್ನ ಜನರನ್ನ ಎಲ್ಲ ವಿಧವಾದ ಕೇಡಿನ ಕಾರ್ಯಗಳಿಂದ ತಪ್ಪಿಸಿ ನಿನ್ನ ಆಶ್ರಯ ಎಂಬ ಗುಡಾರ ಸ್ಥಾನದಲ್ಲಿ ನಿನ್ನ ಜನರನ್ನು ಇಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಶುಭ ನಾಮದಲ್ಲಿ ತಂದೆಯೇ, ಆಮೆನ್.